ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನನ್ನ ಮಗನಿಗೆ ಜ್ವರ ಕಮ್ಮಿನೇ ಆಗಿರಲಿಲ್ಲ, ಮತ್ತು ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ಸಂಜೆ ಆಗಿತ್ತು. ಒಂಚೂರು ನೆಬ್ಬು ಹಾಕ್ಸ್ಕೊಬರೋಣ ಕಫ ಕರಗಲಿಕ್ಕೆ ಅಂತೇಳಿ ಕರ್ಕೊಂಡು ಹೊಂಟ್ವಿ. ನಾನು ಮಾವ ಮತ್ತು ಅವ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಗರ ಹಾಸ್ಪಿಟಲು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ. ಪ್ರೈವೇಟಿಗೆ ಕರ್ಕೊಂಡು ಹೋದ್ರೂ ಕಡಿಮೆ ಆಗಿಲ್ಲ, ಹಾಗಾಗಿ ಗೌರ್ಮೆಂಟಲ್ಲಾದರೆ ನೆಬ್ಬು ಹಾಕ್ತಾರೆ ಅಂದ್ಬಿಟ್ಟು ಗೌರ್ಮೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜ್ವರ ಕಮ್ಮಿ ಆಗುತ್ತೆ, ಸಿರಪ್ ಹಾಕಿದ ತಕ್ಷಣ ಕಮ್ಮಿ ಆಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೆ. ಹಾಗಾಗಿ ಮತ್ತೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಇನ್ನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ನೋಡೋಣ ಎಂತ ಆಗುತ್ತೆ ಅಂತ. ಹಾಸ್ಪಿಟ್ಲಿಗೆ ಹೋಗಿ ನೆಬ್ಬು ಹಾಕ್ಸ್ಕೊಂಡು ಬರೋಣ ಅಂತ. ನೋಡಿ, ನಮ್ಮ ನಗರ ಸುತ್ತಮುತ್ತ ವಾತಾವರಣ ಎಷ್ಟು ಹಸಿರಾಗಿದೆ. ರೋಡು ಅಕ್ಕಪಕ್ಕ ಎಲ್ಲ ಸುತ್ತ ಕಾಡು, ಎಷ್ಟು ಚೆನ್ನಾಗಿದೆ ನೋಡಿ. ಜ್ವರ ಕಮ್ಮಿನೇ ಆಗಿಲ್ಲ, ಹಾಗಾಗಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಮಾವ ಸ್ವಲ್ಪ ಏನೋ ನಾಟಕ ಚರಿಲಿ ಕೆಲಸ ಇದೆ ಅಂತ ಹೋಗಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಜ್ವರ ಕಮ್ಮಿ ಆಗಿಲ್ಲ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ನೈಟು ಮತ್ತು ಬಿಳಿ ಕೆಸ್ತೂರ ಹೂ ಬರುತ್ತಲ್ವ, ಆ ಹೂವನ್ನು ತಂಬುಳಿ ಮಾಡೋಣ ಅಂತೇಳಿ ಕುಯ್ಕೊಬಂದಿದ್ದಾರೆ. ಅದಕ್ಕೆ ಇವಾಗ ಬಿಳಿ ಕೆಸ್ತೂರ ಹೂವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನು, ಒಂದು 3-4 ಎಸ್ಲು ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಮೆಣಸು, ಸ್ವಲ್ಪ ಕಾಯಿ ತುರಿ ಮತ್ತು 2 ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದಾರೆ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಒಲೆ ಮೇಲೆ ಬಿಟ್ಟಿದ್ದಾರೆ, ಬಿಸಿ ಆಗಲಿ ಗ್ಯಾಸ್ ಮೇಲೆ ಬಿಟ್ಟಿದ್ದಾರೆ. ಅದಕ್ಕೆ ಬಿಳಿ ಕೆಸ್ತೂರ ಹೂವು ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಳಲಿಕ್ಕೆ ಬಿಳಿ ಕೆಸ್ತೂರ ಹೂವನ್ನ ಹಾಕಿದ್ದಾರೆ. ಮತ್ತು ಅದಕ್ಕೆ ಜೀರಿಗೆ ಮೆಣಸನ್ನು ಆ್ಯಡ್ ಮಾಡ್ತಾಯಿದ್ದಾರೆ. ಇದೆರಡನ್ನೂ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಹೂವಿಂದು. ಹಾಗಾಗಿ ನೀಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಹುರ್ಕೊಂಡಿದ್ದಾರೆ. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಲೈಟಾಗಿ ಕಲರು ಚೇಂಜ್ ಆಗುತ್ತೆ ನೋಡಿ, ಈ ಥರ ಬರಬೇಕು, ಆವಾಗ ಸ್ಮೆಲ್ ಬರಲ್ಲ. ಈಗ ಕಾಯಿ ತುರಿ ಎಲ್ಲ ಹಾಕಿ ಹುರಿದಿಟ್ಕೊಂಡಿದ್ವಲ್ಲ ಹೂವನ್ನ, ಅದನ್ನು ಹಾಕಿ ರುಬ್ಬಿಟ್ಕೊಂಡಿದ್ದಾರೆ. ಈಗ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಸ್ವಲ್ಪ ಸಾಸಿವೆನ ತೊಗೊಂಡಿದ್ದಾರೆ ಒಗ್ಗರಣೆ ಮಾಡಬೇಕು ಅಂತೇಳಿ. ಇವಾಗ ಒಗ್ಗರಣೆ ಮಾಡಲಿಕ್ಕಂತೇಳಿ ಮತ್ತೆ 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾಯಿದ್ದಾರೆ. ಹಾಗೆ ಈ ತಂಬುಳಿ ಚೆನ್ನಾಗಿರುತ್ತೆ, ಎಲ್ಲದ್ರದ್ದು ತಂಬುಳಿ ಮಾಡ್ತಾರೆ. ಇದು ಸ್ಪೆಷಲ್ಲು ಕೆಸ್ತೂರ ಹೂವಿನ ತಂಬುಳಿ ಮಾಡೋದು. ಬಿಳಿ ಕೆಸ್ತೂರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಬಾಡಿ ಹೀಟ್ ಆದರೆ ಎಲ್ಲ ತಂಪಾಗುತ್ತೆ ಅಂತ ಹೇಳ್ತಾಯಿದ್ರು ಅತ್ತೆ. ಹಾಗಾಗಿ ನೈಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಇದು ತುಪ್ಪ ಚೆನ್ನಾಗಿ ಕಾದ್ಕೋಬೇಕು, ತುಪ್ಪ ಬಿಸಿ ಆಗಬೇಕು, 1-2 ನಿಮಿಷ ಬಿಸಿ ಆದರೆ ಸಾಕು. ಇವಾಗ ನೋಡಿ ಬಿಸಿಯಾಗಿದೆ ತುಪ್ಪ. ಇದಕ್ಕೆ ಇವಾಗ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದಾರೆ. ಸಾಸಿವೆ ಅದು ಸಿಡಿಬೇಕು ಚೆನ್ನಾಗಿ, ತುಪ್ಪ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಿ ಸಿಡಿಯುತ್ತೆ ಸಾಸಿವೆ. ಹಾಗೆ ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದಾರೆ. ಬೆಳ್ಳುಳ್ಳಿನೂ ಅಷ್ಟೇ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ, ಅಲ್ಲಿವರೆಗೆ ಸ್ವಲ್ಪ ಈ ಥರ ಒಂದು ಸೌಟಲ್ಲಿ ಅಲ್ಲಾಡಿಸ್ಕೊಳ್ಳಿ. ಸಾಸಿವೆ ಸಿಡಿದ್ರೆ ಹುಷಾರಾಗಿರಿ, ಸಿಡಿಯುತ್ತೆ ಸಾಸಿವೆ ಕೆಲವೊಮ್ಮೆ. ಹಾಗೆ ಇದು ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಬೆಳ್ಳುಳ್ಳಿ. ಇದು ಕಲರ್ ಚೇಂಜ್ ಆದರೆ ಮಾತ್ರ ಅದು ಬಾಯಿಗೆ ಸಿಕ್ಕಿದಾಗ ಚೆಂದ ಫ್ಲೇವರ್ ಕೊಡುತ್ತೆ ಬೆಳ್ಳುಳ್ಳಿ. ಆಮೇಲೆ ಇದು ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸೇ ಹಾಕಿದ್ದು. ಬ್ಯಾಡಗೆ ಮೆಣಸಾರು ಹಾಕ್ಬೋದು, ಮಾಮೂಲಿ ಮೆಣಸು ಬರುತ್ತಲ್ವ ಅದನ್ನ ಬೇಕಾದರೂ ಹಾಕ್ಬೋದು. ಒಟ್ಟಿನಲ್ಲಿ ಈ ತಂಬುಳಿ ಏನೋ ಒಂಥರ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ಇವಾಗ ಕರಿಬೇವನ್ನೇ ಆ್ಯಡ್ ಮಾಡ್ಕೊತಿದ್ದಾರೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ. ಸ್ವಲ್ಪ ಮೆಣಸಿನ್ಕಾಯಿಯೂ ಅಷ್ಟೇ ಕಲರ್ ಚೇಂಜ್ ಆಗಬೇಕು. ತಂಬುಳಿ ಅಂದಮೇಲೆ ಅದೆಲ್ಲ ಚೆನ್ನಾಗಿ ಬಾಯಿ ಸಿಕ್ಕಿದ್ರೇ ಚೆನ್ನಾಗಿ ಇರುತ್ತೆ, ಅದೇ ಒಂಥರ ಫ್ಲೇವರ್ ತಂಬುಳಿಗೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕಿದ್ದಾರೆ ನೋಡಿ. ಈ ಮಸಾಲೆನ ಒಂದು 2 ಮಿನಿಟ್ ಅದರಲ್ಲಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ, ಹಸಿ ವಾಸನೆ ಹೋಗೋಲ್ಲವರೆಗೂ. ಇಲ್ಲ ಅಂದರೆ ಹಾಗೆ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಇವಾಗ ಹಾಗೆ ಹಾಕೋತಾ ಇದ್ದಾರೆ. ಮೊಸರನ್ನ ಹಾಕಿ ಗ್ಯಾಸ್ ಆಫ್ ಮಾಡಿದ್ದಾರೆ. ಇಷ್ಟೇ ಸಿಂಪಲ್ ಆಗಿರುತ್ತೆ. ಒಂಚೂರು ಅರಿಶಿನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ನಾವಿಲ್ಲಿ ಅರಿಶಿನ ಏನೂ ಹಾಕಿಲ್ಲ ಅಷ್ಟೇ. ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೈಟ್ ಊಟಕ್ಕೆ ನಾವು ಇದನ್ನೇ ಮಾಡ್ಕೊಂಡಿದ್ವಿ. ಇವಾಗ ನೋಡಿ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದಾರೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಚೂರು ಅರಿಶಿನ ಹಾಕಿದರೆ ಇನ್ನೊಂಚೂರು ಕಲರ್ ಡಿಫ್ರೆಂಟಾಗಿರುತ್ತೆ.
ಒಮ್ಮೆ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.